ಸರ್ ಆ್ಯಕ್ಚುಲಿ ಏನು ಅಂತಂದರೆ ನಾವು ಗಂಧದ ಗುಡಿ ಆದಮೇಲೆ 3 ವರ್ಷ ಏನಂದರೆ 1 ವರ್ಷ ಆದಮೇಲೆ ಜಾಕಿ ಆಯಿತು. ಮತ್ತು ಇವಾಗ ಏನು ಅಂತಂದರೆ ಪ್ರತಿ ವರ್ಷ ಅಪ್ಪು ಸರ್ನ ನಾವು ಸೆಲೆಬ್ರೇಟ್ ನಾವು 14ನೇ ತಾರೀಕು ಇವತ್ತು ಅಂದ್ಕೊಂಡಿದ್ವಿ. ನನ್ನ ಬೆಸ್ಟ್ ದಿನಗಳಂತಂದರೆ ನಾನು ಅಪ್ಪು ಸರ್ ಜೊತೆ ಕೆಲಸ ಮಾಡಿದ್ದು, ನಾನು ಯಾವಾಗಲೂ ಅದನ್ನು ಮರೆಯಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಅಪ್ಪು ಸರ್ ಹತ್ರ ಇರೋ ಕಾರ್ ತೊಗೋಬೋದು ಅಥವಾ ಅವ್ರ ಮನೆ ತೊಗೋಬೋದು, ಅವ್ರ ಹತ್ರ ಇರೋ ಮನಸ್ಸು ಅಥವಾ ಅವ್ರ ಥರ ಈ ಲಾಯಲ್ ಫ್ಯಾನ್ಸ್ನ ಯಾರೂ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅಥವಾ ಯಾರೂ ಪಡೆಯೋಕ್ಕಾಗಲ್ಲ. ನಾನು ಅಪ್ಪು ಸರ್ ಅಭಿಮಾನಿ ಅಂತ ನಾನು ಸಾಯೋ ತನಕ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇನ್ನೊಂದು ಏನು ಹೇಳೋದು ಅಂತಂದರೆ ನಾನು ಅಪ್ಪು ಸರ್ ಅಭಿಮಾನಿಯಾಗಿ ಅವ್ರ ಥರ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಕೊತೀನಿ. ಅಪ್ಪು ಸಿನಿಮಾ ಬಗ್ಗೆ ನಾವು ಏನು ಹೇಳೋಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ಅವ್ರ ಇಂಟ್ರೊಡಕ್ಷನಲ್ಲೇ ಒಂದು ಬ್ಯಾಕ್ ಫ್ಲಿಪ್ ಕೊಡ್ಕೊಂಡು ಎಂಟ್ರಿ ಆಯ್ತಾರಲ್ಲ, ಆ ಎಂಟ್ರಿ ಇದೆ ಒಂಥರ ಗೂಸ್ ಬಂಪ್ಸ್. ಆ್ಯಕ್ಚುಲಿ ನಾನು ನಿನ್ನೆ ರಾತ್ರಿನೂ ಕೂಡ ಅಪ್ಪು ಮೂವಿನ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ಪುನಃ ಇನ್ನೊಂದು ಸಲ ಬಂದು ನೋಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅಷ್ಟು ಅಪ್ಪು ಸರ್ನ ಕಣ್ತುಂಬ್ಕೊಳ್ಳೋಕ್ಕೆ ನಾನು ತುಂಬ ಖುಷಿ ಇದೆ. ಅಪ್ಪು ಆ್ಯಕ್ಚುಲಿ ಇವತ್ತು ಏನಿದೆ, ಇವತ್ತಿಂದ ನಾವು ಕನ್ನಡ ಸಿನಿಮಾಗಳಿಗೆ ಯಾರೂ ಜನ ಬರ್ತಾ ಇರಲಿಲ್ಲ. ಅಪ್ಪು ಸರ್ ಅಪ್ಪುವಿಂದ ತುಂಬ ಜನ ಬರ್ತಾರೆ ಅಂತ ನಾನು ಹೇಳ್ತಾ. ಹೌದು, ಆ್ಯಕ್ಚುಲಿ ಏನಂದರೆ ನಾವು ಅಪ್ಪು ಸರ್ದು ಹಳೆ ಫಿಲಮ್ಗಳು ರಿಲೀಸ್ಗೆ ಮೊದಲಿಂದನೂ ಕಾಯ್ತಿದ್ವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜಾಕಿ ರಿಲೀಸ್ ಆಯಿತು, ಅದು ಮತ್ತು ಇನ್ನೂ ಕೂಡ ಬೇರೆ ಫಿಲಮ್ಗಳಿಗೆ ಕಾಯ್ತಿದ್ದೀವಿ. ರಾಜ್ ಆಗಿರ್ಬೋದು, ಮೈನ್ ರೋಲಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದಂಥ ಫಿಲಮು. ಅದಲ್ಲದೆ ನನಗೆ ಪರ್ಸ್ನಲ್ಲಾಗಿ ತುಂಬ ಕಾಯ್ತಿದ್ದಿದ್ದು ಈ ಫಿಲಮ್ಗೆ. ಏನಕ್ಕೆ ಅಂತ ಅಂದರೆ ನಾನು ಅಪ್ಪು ಫಿಲಮ್ ರಿಲೀಸ್ ಆದಾಗ ನನಗೆ 6 ವರ್ಷ. ಆ ಟೈಮಲ್ಲೇ ನಮಗೆ ಗೊತ್ತಿಲ್ಲ ಫಿಲಮ್ಗಳ ಬಗ್ಗೆ. ನಮ್ಮ ಮಾವ ಕರ್ಕೊಂಡು ಹೋಗಿದ್ರು ಫಿಲಮ್ಗೆ. ಕರ್ಕೊಂಡು ಹೋದಾಗಿಂದ ನಮಗೆ ಅಪ್ಪು ಸರ್ ಮೇಲೆ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗಿದ್ದು ಫಿಲಮು. ಮತ್ತು ಅದು ನೆನಪಾಗುತ್ತೆ, ಫುಲ್ಲು ನೆನಪಿಲ್ಲ, ಬಟ್ ಒಂದೊಂದು ಸೀನ್ ನೆನಪಿದೆ. ನಾನು 6 ವರ್ಷದ ಹುಡುಗ ಇದ್ದಾಗ ಹೋಗಿ ನೋಡಿದ್ದು, ಅದು ಅಟ್ಯಾಚ್ ಆಗಿದ್ದೆಲ್ಲ ಪ್ರತಿಯೊಂದು ನೆನಪಿದೆ. ಮತ್ತು ಇನ್ನು ಫಿಲಮ್ ಅಂತ ಬಂದರೆ ಫಿಲಮ್ ಆಗಿರ್ಬೋದು, ಅಪ್ಪು ಫಿಲಮ್ ಆಗಿರ್ಬೋದು, ಇದು ನಾನು ನೋಡಿರೋ ಪ್ರಕಾರ ಕನ್ನಡ ಇಂಡಸ್ಟ್ರೀಲಿ ಹೀರೋ ಇಂಟ್ರೊಡಕ್ಷನ್ ಆಗಬೇಕಂದ್ರೆ ಬೆಸ್ಟ್ ಫಿಲಮ್ ಅಂದರೆ ಅಪ್ಪು. ಆ್ಯಕ್ಚುಲಿ ಆ ಡೈರೆಕ್ಷನ್ ಆಗಿರ್ಬೋದು, ಆ ಡೈಲಾಗ್ಸ್ ಆಗಿರ್ಬೋದು, ಮತ್ತು ಅಪ್ಪು ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆ ಪ್ರತಿಯೊಂದು ದೃಶ್ಯಗಳೂ ನಮಗೆ ಒಂಥರ ರೋಮಾಂಚನ. ನನಗೆ 6 ವರ್ಷದ ಹುಡುಗನಲ್ಲೇ ನನಗೆ ಪ್ರತಿಯೊಂದು ಸೀನ್ ನೋಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಆಗಿ ಅಷ್ಟು ರೋಮಾಂಚನ ಆಗ್ತಿತ್ತು. ಅದರಿಂದನೇ ನಾನು ಅವ್ರ ಫ್ಯಾನ್ ಆಗಿದ್ದು ಕೂಡ. ಸೊ ಅದರಿಂದ ನಮಗೆ ತುಂಬ ಸ್ಪೆಷಲ್ಲು, ತುಂಬ ಖುಷಿ ಆಗ್ತಿದೆ ಅಪ್ಪು ಸರ್ ಫಿಲಮ್ ರಿಲೀಸ್ ಆಗಿರೋದು. ಮತ್ತು ಅದು ಬರ್ಡೆಗೆ ಕೂಡ ರಿಲೀಸ್ ಆಗಿರೋದು ತುಂಬ ಖುಷಿ ಆಗ್ತಿದೆ. ಇನ್ನೊಂದು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ನೆಕ್ಸ್ಟ್ ವರ್ಷದಿಂದ ಇದೇ ಥರ ನಮಗೆ ವೀರ ಕನ್ನಡಿಗ ಫಿಲಮ್ ಬೇಕು, ರಾಜ್ ಫಿಲಮ್ ಬೇಕು, ಪರಮಾತ್ಮ ಫಿಲಮ್ ಬೇಕು. ಈ 3 ಫಿಲಮ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ರಿಲೀಸ್ ಆಗಲಿ ಅಂತ. ಮತ್ತು ಈ ಫಿಲಮ್ ನೋಡ್ಬೇಕಾದ್ರೆ ಪ್ರತಿಯೊಂದೂ ನಾವು ಮೆಮೊರೀಸ್ನ ಮೆಲುಕಾಗ್ತಾ ನಮಗೊಂಥರ ಎಮೋಷನ್ ಇದು. ಸೊ ಖುಷಿ ಆಗ್ತಿದೆ, ತುಂಬ ಎಕ್ಸೈಟ್ ಆಗಿದ್ದೀನಿ. ಅಪ್ಪು ಸರ್ ಬರ್ಡೇ ಬೇರೆ ಬರ್ತಿದೆ. ನಾವು ನಮ್ಮ ಬರ್ಡೇನೇ ನೆನ್ಪಿಡ್ಕೊತಿರ್ಲಿಲ್ಲ, ನಮ್ಮ ಬರ್ಡೇಗೋಸ್ಕರನೇ ಕಾಯ್ತಿರಲಿಲ್ಲ, ಬಟ್ ಅಪ್ಪು ಸರ್ ಬರ್ಡೇಗೋಸ್ಕರ ಕಾಯ್ತಿದ್ವಿ. ಏನಕ್ಕೆ ಅಂತ ಅಂದರೆ ಅಪ್ಪು ಸರ್ನ ಅವತ್ತು ನೋಡ್ಬೋದು ಅನ್ನೋದು ಒಂದೇ ಒಂದು ಕಾರಣದಿಂದ, ಫೋಟೋ ತಗೋಬೋದು ಅಂತ ಒಂದೇ ಒಂದು ಕಾರಣದಿಂದ ಕಾಯ್ತಿದ್ವಿ. ಸೊ ಮತ್ತೆ ಅಪ್ಪು ಸರ್ ಬರ್ಡೇ ಬರ್ತಿದೆ, ಸೆಲಿಬ್ರೇಟ್ ಮಾಡೋಣ ಖುಷಿಯಾಗಿ. ಅಪ್ಪು ಸರ್ ಫಿಲಮ್ ನೋಡೋಣ, ಎಲ್ಲರೂ ಕೂಡ ನೋಡಿ. ಥ್ಯಾಂಕ್ ಯು.